ಕೋಲಾರದಲ್ಲಿ ಕಳೆದ 10-15 ದಿನಗಳಿಂದ ಸುರಿತಾ ಇರುವಂತಹ ಮಳೆಯಿಂದಾಗಿ ಕೋಲಾರ ಜಿಲ್ಲೆಯ ಕೆರೆಗಳು ತುಂಬಿ ಕೋಡಿ ಹರಿತಾ ಇದ್ದಾವೆ. ಅದರಲ್ಲೂ ಕೂಡ ಕೋಲಾರ ಜಿಲ್ಲೆಯ ದೊಡ್ಡ ಕೆರೆಗಳಲ್ಲಿ ಒಂದಾದ ಬೇತಮಂಗಲದ ಪಾಲಾರ್ ಕೆರೆ ಕೂಡ ತುಂಬಿ ಕೋಡಿ ಹರಿತಾ ಇದೆ. ನಾನು ಇವತ್ತು ಅದೇ ಒಂದು ಕೆರೆಯ ಬಳಿ ಇದ್ದೀನಿ. ದೃಶ್ಯದಲ್ಲಿ ನಾವು ನೋಡೋದಾದರೆ ಈಗಾಗಲೇ ಕೆರೆ ಬೃಹತ್ತಾದಂಥ ಕೆರೆ, ಸುಮಾರು 1200 ಎಕರೆಯಷ್ಟು ವಿಸ್ತೀರ್ಣ ಹೊಂದಿರುವಂತಹ ದೊಡ್ಡದಾದಂಥ ಕೆರೆ, ಒಂದು ದೊಡ್ಡ ಕೆರೆ ಸದ್ಯ ಕೋಡಿ ಪ್ರದೇಶದಲ್ಲಿ ನಾವಿದ್ದೀವಿ, ತುಂಬಿ ಹರಿತಾ ಇದೆ. ಈ ಒಂದು ಕೋಡಿ ಹರಿದಂಥದ್ದು ಮುಂದಿನ ಕೆರೆ ರಾಮಸಾಗರ ಕೆರೆಗೆ ಕೋಡಿ ಹರಿಯುತ್ತೆ. ಈ ಒಂದು ಕೋಡಿ ಹರಿತಾ ಇರೋದ್ರಿಂದ ಅಂದರೆ 4 ವರ್ಷಗಳ ನಂತರ ಈ ಒಂದು ಕೆರೆ ಕೋಡಿ ಹರಿದಿರೋದು. ಹಾಗಾಗಿ ಕೋಡಿ ಹರಿತಾ ಇರುವಂಥ ಸುಂದರವಾದಂಥ ದೃಶ್ಯಗಳನ್ನು ನೋಡೋದಕ್ಕೆ ಸ್ಥಳೀಯರು ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ಜನ ಬಂದಿದ್ದಾರೆ. ದೃಶ್ಯದಲ್ಲಿ ನಾವು ನೋಡೋದಾದರೆ ಕುಟುಂಬ ಸಮೇತರಾಗಿ ಮಕ್ಕಳು ಮತ್ತು ಮಹಿಳೆಯರು ಎಲ್ಲರೂ ಕೂಡ ಬಂದು ಈ ಒಂದು ನೀರಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಕೇವಲ ಬೇತಮಂಗಲ ಅಷ್ಟೇ ಅಲ್ಲ, KGF ಇರ್ಬೋದು, ಕೋಲಾರ, ಮುಳುಬಾಗಲು, ಬೇರೆ ಬೇರೆ ಆಂಧ್ರದ ಗಡಿ ಭಾಗದಲ್ಲಿರೋ ಕಾರಣದಿಂದಾಗಿ ಆಂಧ್ರದಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇಲ್ಲಿ ಬಂದು ಈ ಒಂದು ಹರಿತಾ ಇರುವಂಥ ನೀರನ್ನು ಎಂಜಾಯ್ ಮಾಡ್ತಿದ್ದಾರೆ. ನೀರಲ್ಲಿ ಇಳಿದು ಸ್ನಾನ ಮಾಡೋದಿರ್ಬೋದು, ಮಕ್ಕಳನ್ನು ಆ ನೀರಲ್ಲಿ ಆಟೋಪ ಇರ್ಬೋದು, ಎಲ್ಲವೂ ಕೂಡ ಈ ಒಂದು ಸುಂದರವಾದ ಕ್ಷಣಗಳನ್ನು, ಅಪರೂಪಕ್ಕೆ ಸಿಕ್ಕಿರುವಂಥ ಈ ಒಂದು ಕ್ಷಣಗಳನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಜೊತೆಗೆ ಏನು ನೂರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಒಂದು ಜನ ಬರ್ತಾ ಇರೋದ್ರಿಂದ ಇದೊಂದು ರೀತಿಯ ಪಿಕ್ನಿಕ್ ಸ್ಪಾಟ್ ಆಗಿ ಇದು ಕನ್ವರ್ಟ್ ಆಗಿರುವಂಥದ್ದು. ಅಂದರೆ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಜನ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸ್ಥಳದಲ್ಲಿ ಹೋಟೆಲ್ಗಳಿರ್ಬೋದು ಅಥವಾ ಸ್ನ್ಯಾಕ್ಸ್ ಸಿಗುವಂಥ ಅಂಗಡಿಗಳಿರ್ಬೋದು, ಎಲ್ಲವನ್ನು ಕೂಡ ಆಗಲೇ ಇಲ್ಲಿ ಬಂದಿರುವಂಥದ್ದು. ಮತ್ತು ಜನನೂ ಕೂಡ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಮತ್ತು ಒಂದು ನೀರು ರಭಸವಾಗಿ ಹರಿತಾ ಇರೋ ಹಿನ್ನೆಲೆಯಲ್ಲಿ ಈ ಒಂದು ಬೇತಮಂಗಲ ಪೊಲೀಸರು ಈ ಒಂದು ಸ್ಥಳದಲ್ಲಿ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಅಂದರೆ ಅಪಾಯಕಾರಿ ಸ್ಥಳದ ಒಳಗಡೆ ಯಾರು ಜನ ಇಳಿಬಾರ್ದು, ಯಾವುದೇ ರೀತಿಯ ಅನಾಹುತಕ್ಕೆ ಕಾರಣ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಈ ಒಂದು ಸ್ಥಳದಲ್ಲಿ ಮೊಕಾಂ ಹೂಡಿರುವಂಥದ್ದು. ಮತ್ತು ನೀರಿನಲ್ಲಿ ಇಳಿದು ಹುಚ್ಚಾಟ ಮಾಡುವಂಥ ಜನರಿಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಅಪರೂಪಕ್ಕೆ ಏನು 4 ವರ್ಷಗಳ ನಂತರ ಜಿಲ್ಲೆಯಲ್ಲಿ ಉತ್ತಮವಾದಂಥ ಮಳೆ ಆಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲೆಯ ದೊಡ್ಡ ಕೆರೆಗಳೆಲ್ಲವೂ ಕೂಡ ತುಂಬಿ ಹರಿತಾ ಇವೆ. ಅದರಲ್ಲೂ ಕೂಡ ಬೇತಮಂಗಲದ ಪಾಲಾರ್ ಕೆರೆ ಸಾಕಷ್ಟು ಇತಿಹಾಸ ಹೊಂದಿರುವಂಥ ಕೆರೆ ತುಂಬಿರೋದ್ರಿಂದ ಸ್ಥಳೀಯರು ಹಾಗೂ ಜಿಲ್ಲೆಯ ಮಟ್ಟಿಗೆ ಇದೊಂದು ರೀತಿಯ ಸಂತೋಷದ ವಾತಾವರಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.